ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯು ಪರೀಕ್ಷೆ 1 ಮತ್ತು 2ರ ಅಂತಿಮ ವೇಳಾಪಟ್ಟಿ ಪ್ರಕಟವಾಗಿದೆ. 2026ರ ಮಾರ್ಚ್ 18ರಿಂದ ಏಪ್ರಿಲ್ 2ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ 1 ನಡೆಯಲಿದೆ. ಮೇ 18ರಿಂದ ಮೇ 25ರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ 2 ನಡೆಯಲಿದೆ. ಇನ್ನು ಫೆಬ್ರವರಿ 28ರಿಂದ ಮಾರ್ಚ್ 17ರವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆ 1 ನಡೆಯಲಿದ್ದು, ಏಪ್ರಿಲ್ 25ರಿಂದ ಮೇ 9ರವರೆಗೆ ದ್ವಿತೀಯ ಪಿಯುಸಿ ಪರೀಕ್ಷೆ 2 ನಡೆಯಲಿದೆ. ಮೆಟ್ರೋ ಪ್ರಯಾಣಿಕರಿಗೆ ಮತ್ತೆ ಟಿಕೆಟ್ ದರ ಏರಿಕೆಯ ಶಾಕ್ ಕೊಡಲು ಮುಂದಾಗಿದೆ. ಫೆಬ್ರವರಿಯಿಂದ ಮತ್ತೆ ಶೇಕಡ 5ರಷ್ಟು ಟಿಕೆಟ್ ದರ ಏರಿಕೆಗೆ ಬಿಎಂಆರ್ಸಿಎಲ್ ಚಿಂತನೆ ನಡೆಸುತ್ತಿದೆ. ಅಧಿಕಾರಿಗಳು ಕಳೆದ ವರ್ಷ ಫೆಬ್ರವರಿ 9ರಂದು ಶೇಕಡ 105ರಷ್ಟು ದರ ಏರಿಕೆಯ ಹೊರೆ ಹಾಕಿದ್ರು. ಆಕ್ರೋಶದ ಬಳಿಕ ಶೇಕಡ 71.5ಕ್ಕೆ ದರ ಏರಿಕೆ ಕಡಿತಗೊಳಿಸಿದ್ರು. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಕ್ಷೇತ್ರದಲ್ಲೇ ಬಡ ದಂಪತಿಯ ಬಿಪಿಎಲ್ ಕಾರ್ಡ್ನ ಅಧಿಕಾರಿಗಳು ರದ್ದುಗೊಳಿಸಿದ್ದಾರೆ. ಬರೀ 2 ಎಕರೆ ಇದ್ರೂ 47 ಎಕರೆ ಜಮೀನಿದೆ ಅಂತ 3 ತಿಂಗಳಿನಿಂದ ರೇಷನ್ ಕೊಡದಿದ್ದಕ್ಕೆ ದೇವನಹಳ್ಳಿ ತಾಲೂಕು ಕಚೇರಿ ಮುಂದೆ ಬಿದಲೂರಿನ ದಂಪತಿ ಪ್ರತಿಭಟಿಸಿದೆ. 47 ಎಕರೆ ಜಾಗ ಎಲ್ಲಿದೆ ತೋರಿಸಿ, ಅದರಲ್ಲಿ 10 ಎಕರೆ ಕೊಟ್ಟು ಉಳಿದು ನೀವೇ ಇಟ್ಕೊಳ್ಳಿ ಅಂತ ಪಟ್ಟು ಹಿಡಿದಿದೆ. ಜಯನಗರ 4th ಬ್ಲಾಕ್ನಲ್ಲಿ ಅಂಗಡಿ ಮುಂಗಟ್ಟುಗಳ ಮಾಲೀಕರು ಕಲ್ಲು ಮುರಿದ ಟೈಲ್ಸ್ಗಳನ್ನ ಫುಟ್ಪಾತ್ಗೆ ಸುರಿದಿರೋದ್ರಿಂದ ಪಾದಾಚಾರಿಗಳು ಸಂಕಷ್ಟ ಎದುರಿಸುವಂತಾಗಿದೆ. ಕಿತ್ತೋದ ಫುಟ್ಪಾತ್ನಲ್ಲಿ ನಡೆಯೋಕ್ಕಾಗದ ಸ್ಥಿತಿ ನಿರ್ಮಾಣವಾಗಿದೆ. ಟಿವಿ9 ಗುಂಡಿಗಳ ಅಭಿಯಾನದಿಂದ ಎಚ್ಚೆತ್ತ ಜಿಬಿಎ ರಿಚ್ಮಂಡ್ ಟೌನ್, ಶಾಂತಿನಗರ ಸುತ್ತಮುತ್ತ ರಸ್ತೆಗಳಿಗೆ ಟಾರ್ ಹಾಕಿದೆ.